B.Ed ಫಸ್ಟ್ ಸೆಮೆಸ್ಟರ್, B.Ed ಸೆಕೆಂಡ್ ಸೆಮೆಸ್ಟರ್, B.Ed ಥರ್ಡ್ ಸೆಮೆಸ್ಟರ್ ಆ್ಯಂಡ್ B.Ed ಫೋರ್ತ್ ಸೆಮೆಸ್ಟರ್. ಈ 4 ಸೆಮೆಸ್ಟರ್ B.Ed ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಪುಸ್ತಕಗಳ ಜೊತೆಯಲ್ಲಿ ಆಥರ್ ನೇಮನ್ನು ಕೊಡಲಾಗಿದೆ. ಎಲ್ಲ ವಿದ್ಯಾರ್ಥಿಗಳು ತುಂಬ ಜನರು ಚಾನಲಲ್ಲಿ ಕಮೆಂಟ್ ಮಾಡಿದರು, ಮ್ಯಾಮ್ ಆಥರ್ ಜೊತೆಯಲ್ಲಿ ಪುಸ್ತಕಗಳ ಹೆಸರನ್ನು. B.Ed ಫಸ್ಟ್ ಸೆಮೆಸ್ಟರ್, B.Ed ಸೆಕೆಂಡ್ ಸೆಮೆಸ್ಟರ್ ಅಲ್ಲದೆ 4 ಸೆಮೆಸ್ಟರ್ B.Ed ಕೋರ್ಸ್ಗಳಲ್ಲಿರ್ತಕ್ಕಂತಹ ಎಲ್ಲ ಪುಸ್ತಕಗಳ ಜೊತೆಯಲ್ಲಿ ಎಲ್ಲ ಆಥರ್ ನೇಮ್ಸ್ಗಳನ್ನು ಈ ವಿಡಿಯೋದಲ್ಲಿ ಕೊಡಲಾಗಿದೆ. ಬಾಲ್ಯ ಮತ್ತು ಕಿಶೋರಾವಸ್ಥೆಯ ಮನೋವಿಜ್ಞಾನ B.Ed ಫಸ್ಟ್ ಸೆಮೆಸ್ಟರ್ ಪುಸ್ತಕ PC 1ರಲ್ಲಿ ಇಲ್ಲಿ ಆಧಾರ ಗ್ರಂಥಗಳು ಶಿಕ್ಷಣದ ಮನೋವೈಜ್ಞಾನಿಕ ದೃಷ್ಟಿಕೋನ ರಾಜು ಜೆ ಇವೆಲ್ಲ ಆಧಾರ ಗ್ರಂಥಗಳಾಗಿವೆ. ಶೈಕ್ಷಣಿಕ ಮನೋವಿಜ್ಞಾನ ಡಾಕ್ಟರ್ NB ಕೊಂಗವಾಡ. ಮಕ್ಕಳ ವಿಕಾಸ ಮತ್ತು ಬೋಧನಾಶಾಸ್ತ್ರ ಡಾಕ್ಟರ್ ಜಗದೀಶ್ ಬಸಾಪುರ. ಶೈಕ್ಷಣಿಕ ಮನೋವಿಜ್ಞಾನ ಡಾಕ್ಟರ್ ಸುನಿತಾ CN. ಕಲಿಕಾ ಪ್ರಕ್ರಿಯೆ ಮನೋವಿಜ್ಞಾನ ಮತ್ತು ಮೌಲ್ಯಮಾಪನ ಡಾಕ್ಟರ್ HV ವಾಮದೇವಪ್ಪ. ಶೈಕ್ಷಣಿಕ ಮನೋವಿಜ್ಞಾನ HK ಹೊಳೆಯಣ್ಣವರ್. ಬಾಲ್ಯ ಮತ್ತು ಕಿಶೋರಾವಸ್ಥೆ ಡಾಕ್ಟರ್ NB ಕೊಂಗವಾಡ. ಮುನ್ನಡೆದ ಶೈಕ್ಷಣಿಕ ಮನೋವಿಜ್ಞಾನ ಡಾಕ್ಟರ್ NB ಕೊಂಗುವಾಡ, ಸುನಿಲ್ D ಕಂಬಾಳೆ. ಶಿಶು ಮನೋವಿಜ್ಞಾನ ಮತ್ತು ವಿಕಸನ ಪ್ರೊ ಶಂಕರಲಿಂಗ ಹೆಂಬಾಡಿ. ಈ ರೀತಿಯಲ್ಲಿ ಆಧಾರ ಗ್ರಂಥಗಳಾಗಿವೆ PC 1 ಬಾಲ್ಯ ಮತ್ತು ಕಿಶೋರಾವಸ್ಥೆಯ ಮನೋವಿಜ್ಞಾನದಲ್ಲಿ. ಮುಂದೆ ಬೋಧನಾಶಾಸ್ತ್ರ ಅರಿವಿಕೆ ಮತ್ತು ಶಿಸ್ತು ಸಮಾಜ ವಿಜ್ಞಾನ ಇದು PM 2 B.Ed ಫಸ್ಟ್ ಸೆಮೆಸ್ಟರ್ ವಿದ್ಯಾರ್ಥಿಗಳಿಗೆ. ಈ ಒಂದು ಪುಸ್ತಕದ ಆಥರ್ ನೇಮ್ ಶ್ರೀಮತಿ ಗಿರಿಜಾ S ಹಸಬಿ. ಇವರು ಆಥರ್ ಆಗಿದ್ದಾರೆ, ಲೇಖಕರು. ಈ ಒಂದು ಪುಸ್ತಕದ ಸಮಾಜಶಾಸ್ತ್ರ ಮತ್ತು ತತ್ವಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ಆಧಾರಿತ ಶಿಕ್ಷಣ PC 2. ಈ ಒಂದು ಪುಸ್ತಕದ ಆಥರ್ ನೇಮ್ ಶಿಕ್ಷಣದ ಆಧಾರಗಳು ಪ್ರೊ KG ಕುಲಕರ್ಣಿ. ಪ್ರಗತಿಶೀಲ ಭಾರತದಲ್ಲಿ ಶಿಕ್ಷಣ ಡಾಕ್ಟರ್ SB ಯಾದವಾಡ. ಆಧುನಿಕ ಒಲವುಗಳು ಡಾಕ್ಟರ್ V ಶಶಿಕಲಾ D ರಾಧಾಮಣಿ, ಡಾಕ್ಟರ್ CS ಸುನೀತಾ. ಉದಯೋನ್ಮುಖ ಭಾರತದಲ್ಲಿ ಶಿಕ್ಷಣ ರುದ್ರೇಶ್ SB. ಭಾರತದಲ್ಲಿ ಶಿಕ್ಷಣ ಮತ್ತು ಪ್ರಚಲಿತ ಸಮಸ್ಯೆಗಳು ಡಾಕ್ಟರ್ NB ಕೊಂಗವಾಡ. ಶಿಕ್ಷಣದ ಪರಿಕಲ್ಪನಾತ್ಮಕ ಬುನಾದಿಗಳು CV ಜಯಣ್ಣ. ಭಾರತದ ಶೈಕ್ಷಣಿಕ ಚರಿತ್ರೆ IS ಗಿರಡ್ಡಿ. ಶಿಕ್ಷಣದಲ್ಲಿ ತತ್ವಶಾಸ್ತ್ರ ಮತ್ತು ಸಮಾಜಶಾಸ್ತ್ರ P ನಾಗರಾಜ್. ಸ್ವತಂತ್ರ ಭಾರತದಲ್ಲಿ ಶಿಕ್ಷಣ ಮತ್ತು ಶ್ರೇಷ್ಠ ಶಿಕ್ಷಣ ತಜ್ಞರು ಪ್ರೊ ಸೂರ್ಯಕಾಂತ ಶಿಲವಂತರ. ಭಾರತದಲ್ಲಿ ಶಿಕ್ಷಣದ ಉದಯ ಮುನಿ ಮತ್ತು ರಾಮು. ಉದಯೋನ್ಮುಖ ಭಾರತದಲ್ಲಿ ಶಿಕ್ಷಣ ಹಾಗೂ ಪ್ರಚಲಿತ ಸಮಸ್ಯೆಗಳು ಡಾಕ್ಟರ್ RT ಜಂತಲಿ. ಉದಯೋನ್ಮುಖ ಭಾರತದಲ್ಲಿ ಶಿಕ್ಷಣ ಭಾರತ ಸಂವಿಧಾನ ಮಾನವ ಹಕ್ಕು ಮತ್ತು ಪರಿಸರ. ಈ ರೀತಿಯಾಗಿ ಎಲ್ಲ ಆಥರ್ಸ್ ನೇಮ್ಗಳನ್ನು ಕೊಟ್ಟಿದ್ದಾರೆ. ಮುಂದಿನ ಪುಸ್ತಕ ಶೈಕ್ಷಣಿಕ ತಂತ್ರಶಾಸ್ತ್ರ. ಶೈಕ್ಷಣಿಕ ತಂತ್ರಶಾಸ್ತ್ರ PC 3 B.Ed ಫಸ್ಟ್ ಸೆಮೆಸ್ಟರ್ ವಿದ್ಯಾರ್ಥಿಗಳಿಗೆ. ಇದರ ಆಧಾರ ಗ್ರಂಥ ಕೂಡ ಶೈಕ್ಷಣಿಕ ತಂತ್ರಶಾಸ್ತ್ರ NB ಕೊಂಗವಾಡ. ಶೈಕ್ಷಣಿಕ ತಂತ್ರಶಾಸ್ತ್ರ PA ಮ್ಯಾಗೇರಿ. ಶೈಕ್ಷಣಿಕ ತಂತ್ರಜ್ಞಾನ ಸೂಕ್ಷ್ಮ ಬೋಧನೆ ಮತ್ತು ಸಂಖ್ಯಾಶಾಸ್ತ್ರ ಶ್ರೀಮತಿ ಡಾಕ್ಟರ್ NG ದೇಸಾಯಿ GN ದೇಸಾಯಿ. ಶಿಕ್ಷಣದಲ್ಲಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಡಾಕ್ಟರ್ NP ಪದ್ಮಾ ಪ್ರಸಾದ್. ಶಿಕ್ಷಣದಲ್ಲಿ ದೃಕ್ಶ್ರವಣ ಮಾಧ್ಯಮ ಪ್ರೊ ಓಬಳೇಶ್ ಪಟ್ಟಿ ಗಟ್ಟಿ. ಆಧುನಿಕ ಶೈಕ್ಷಣಿಕ ತಂತ್ರಜ್ಞಾನದ ಪರಿಚಯ RT ಜಂತಲಿ. ಪ್ರೌಢ ಶಿಕ್ಷಣ ಹಾಗೂ ಶಿಕ್ಷಣ ಕಾರ್ಯಗಳು ಡಾಕ್ಟರ್ IA ಲೋಕಾಪುರ. ಕಲಿಸುವ ಸಾಮಾನ್ಯ ಪದ್ಧತಿಗಳು AS ಕುಲಕರ್ಣಿ. ಶೈಕ್ಷಣಿಕ ತಂತ್ರಜ್ಞಾನ ಶಿವಕುಮಾರ್ SK. ಶಿಕ್ಷಣದಲ್ಲಿ ಪ್ರಕ್ರಿಯೆಗಳು ಹಾಗೂ ಒಲವುಗಳು ಕೈಪಿಡಿ SA ಮೇಟಿ. ಗಣಕಯಂತ್ರ ನೀಲಕಂಠ ರಬನಾಳ. ಶಿಕ್ಷಣದಲ್ಲಿ ಗಣಕಯಂತ್ರ ಡಾಕ್ಟರ್ R ಓಬಳೆ ಶೆಟ್ಟಿ. ಈ ರೀತಿಯಾಗಿರ್ತಕ್ಕಂತಹ ಶಿಕ್ಷಣ NET SET ಡಾಕ್ಟರ್
NB ಕೊಂಗವಾಡ. ಈ ರೀತಿಯಾಗಿರ್ತಕ್ಕಂಥ ಆಧಾರ ಗ್ರಂಥ ಶೈಕ್ಷಣಿಕ ತಂತ್ರಶಾಸ್ತ್ರದ ಒಂದು ಪುಸ್ತಕವನ್ನು ನಾವು ನೋಡಿದ್ದೇವೆ. B.Ed ಫಸ್ಟ್ ಸೆಮೆಸ್ಟರಲ್ಲಿ ಇರ್ತಕ್ಕಂಥ ಪುಸ್ತಕಗಳ ಬಗ್ಗೆ ನಾವು ನೋಡಿದ್ದೇವೆ. ಮುಂದೆ B.Ed ಸೆಕೆಂಡ್ ಸೆಮೆಸ್ಟರ್ ಕಲಿಕೆ ಮತ್ತು ಬೋಧನಾ ಪ್ರಕ್ರಿಯೆಗಳು PC6. B.Ed ಸೆಕೆಂಡ್ ಸೆಮೆಸ್ಟರ್ ಕಲಿಕೆ ಮತ್ತು ಬೋಧನಾ ಪ್ರಕ್ರಿಯೆಗಳ ಈ ಒಂದು ಪುಸ್ತಕದ ಆಥರ್ ನೇಮ್ ಅಂದರೆ ಮುನ್ನಡೆದ ಶೈಕ್ಷಣಿಕ ಮನೋವಿಜ್ಞಾನ ಪ್ರೊ ಶಂಕರಲಿಂಗ ಹೆಂಬಾಡಿ. ಶೈಕ್ಷಣಿಕ ಮನೋವಿಜ್ಞಾನ ಡಾಕ್ಟರ್ V.K. ಹಂಪಿಹೊಳಿ. ಕಲಿಯುವವನ ಮತ್ತು ಕಲಿಕೆಯ ಮನೋವಿಜ್ಞಾನ ಡಾಕ್ಟರ್ ರಾಜೇಶ್ E. ಬೆಳ್ಳೇರ್. ಶೈಕ್ಷಣಿಕ ಮನೋವಿಜ್ಞಾನ ಡಾಕ್ಟರ್ ಸತೀಶ್ ಹಿರೇಮಠ. ಬೋಧನಾ ಕಲಿಕೆ ಪ್ರಕ್ರಿಯೆಯಲ್ಲಿ ಮನೋವಿಜ್ಞಾನ ಡಾಕ್ಟರ್ H.M. ಕಾಶಿನಾಥ. ಆಧುನಿಕ ಶಿಕ್ಷಣದಲ್ಲಿ ಮನೋವಿಜ್ಞಾನ ಪ್ರೊ A.R. ಹೆಗ್ಗನ್. ಶೈಕ್ಷಣಿಕ ಮನೋವಿಜ್ಞಾನದ ಆಧಾರಗಳು ಪ್ರೊ ಶಂಕರಲಿಂಗ ಹೆಂಬಾಡಿ. ಶೈಕ್ಷಣಿಕ ಮನೋವಿಜ್ಞಾನ G.N. ವೇಣುಗೋಪಾಲ. ಅಂತರ್ಜಾಲದ ಸಹಾಯ. ಈ ರೀತಿಯಾಗಿರ್ತಕ್ಕಂತಹ ಕಲಿಕೆ ಮತ್ತು ಬೋಧನಾ ಪ್ರಕ್ರಿಯೆಗಳು B.Ed ಸೆಕೆಂಡ್ ಸೆಮೆಸ್ಟರ್ ಆಥರ್ ನೇಮ್ಗಳನ್ನು ಈ ವಿಡಿಯೋದಲ್ಲಿ ಕೊಡಲಾಗಿದೆ. ಮುಂದೆ B.Ed ಸೆಕೆಂಡ್ ಸೆಮೆಸ್ಟರ್ ಜ್ಞಾನ ಮತ್ತು ಪಠ್ಯಕ್ರಮ. ಜ್ಞಾನ ಮತ್ತು ಪಠ್ಯಕ್ರಮದ ಆಥರ್ ನೇಮ್ ಜ್ಞಾನ ಮತ್ತು ಪಠ್ಯಕ್ರಮ PC7 ಆಗಿರುತ್ತೆ ಮತ್ತು ಇದರ ಆಧಾರ ಗ್ರಂಥ ಶ್ರೀಮತಿ ಡಾಕ್ಟರ್ ಗಿರಿಜಾ ಹಸಬಿ ಅವರು ಆಗಿದ್ದಾರೆ. ಮುಂದೆ B.Ed ಸೆಕೆಂಡ್ ಸೆಮೆಸ್ಟರ್ ಬೋಧನಾ ಸಾಧನಗಳು, ತಂತ್ರಗಳು ಹಾಗೂ ಉಪಕ್ರಮಗಳು. ಸೊ ಇದರ ಒಂದು ಆಥರ್ ನೇಮ್ ಏನಪ್ಪ ಅಂದರೆ PC9 B.Ed ಸೆಕೆಂಡ್ ಸೆಮೆಸ್ಟರ್. ಇದರ ಒಂದು ಆಧಾರ ಗ್ರಂಥಗಳಂದರೆ ಬೋಧನಾ ಸಾಧನಗಳು, ತಂತ್ರಗಳು ಹಾಗೂ ಉಪಕ್ರಮಗಳು. ಬೋಧನಾ ವೃತ್ತಿಶಾಸ್ತ್ರದ ತಂತ್ರಗಳು, ವಿಧಾನಗಳು ಮತ್ತು ಮಾರ್ಗಗಳು. ಇಲ್ಲಿ ರವಿ ನಿಂಗೋಜಿ, ಡಾಕ್ಟರ್ R. ಓಬಳೇಶ ಗಟ್ಟಿ ಮತ್ತು ಶಿಕ್ಷಣದಲ್ಲಿ ಗಣಕ ಅಂತ ಡಾಕ್ಟರ್ R. ಓಬಳೇಶ ಗಟ್ಟಿ. ವಿದ್ಯುನ್ಮಾನ ಮತ್ತು ಕಂಪ್ಯೂಟರ್ ಪ್ರಶ್ನೋತ್ತರಗಳು ಕರಾಮೋಹನ್. ಶಿಕ್ಷಣ ತಂತ್ರಜ್ಞಾನ CV ಮ್ಯಾಗೇರಿ. ಈ ರೀತಿಯಾಗಿರ್ತಕ್ಕಂತಹ ಆಧಾರ ಗ್ರಂಥಗಳನ್ನು ನಾವು ಬೋಧನಾ ಸಾಧನಗಳು, ತಂತ್ರಗಳು ಹಾಗೂ ಉಪಕ್ರಮಗಳು PC9ರಲ್ಲಿ ನೋಡಿದ್ದೇವೆ. ಮುಂದೆ ಸಮಕಾಲೀನ ಭಾರತದಲ್ಲಿ ಶಿಕ್ಷಣ. ಇಲ್ಲಿ ಸಮಕಾಲೀನ ಭಾರತದಲ್ಲಿ ಶಿಕ್ಷಣದಲ್ಲಿ ನಾವು PC8 B.Ed ಸೆಕೆಂಡ್ ಸೆಮೆಸ್ಟರ್ ಸಮಕಾಲೀನ ಭಾರತದಲ್ಲಿ ಶಿಕ್ಷಣ. ಆಧಾರ ಗ್ರಂಥಗಳು ಸಮಗ್ರ ಶಿಕ್ಷಣ ಪ್ರೊ ಶಂಕರಲಿಂಗ ಹೆಂಬಾಡಿ. ಶೈಕ್ಷಣಿಕ ಸಂಶೋಧನಾ ಪದ್ಧತಿ M.H. ಬಲ್ಕಾರ್. ಬೋಧನಾ ಕೌಶಲ್ಯಗಳು ಮತ್ತು ಡಾಕ್ಟರ್ S.B. ಯಾದವಾಡ. ಕಾರ್ಯತಂತ್ರಗಳು ಸಮಕಾಲೀನ ಭಾರತದಲ್ಲಿ ಶಿಕ್ಷಣ ಡಾಕ್ಟರ್ S.B. ಕೊಂಗವಾಡ. ಭಾರತದಲ್ಲಿ ಸಮಕಾಲೀನ ಶಿಕ್ಷಣ ಪ್ರೊ ರವಿ ನಿಂಗೋಜಿ. ಸಮಕಾಲೀನ ಭಾರತದಲ್ಲಿ ಶಿಕ್ಷಣ ಡಾಕ್ಟರ್ S.B. ಯಾದವಾಡ. ಶಿಕ್ಷಣದ ಪ್ರಕ್ರಿಯೆಗಳು ಮತ್ತು ಒಲವುಗಳು H.M. ಚಂದ್ರಾಚಾರ. ಭಾರತದ ಸಂವಿಧಾನ ಡಾಕ್ಟರ್ ಅಂಬರಾಯ ಹಾಗರಗಿ. ಸೊ ಈ ರೀತಿಯಲ್ಲಿರ್ತಕ್ಕಂತಹ ಸಮಕಾಲೀನ ಭಾರತದಲ್ಲಿ ಶಿಕ್ಷಣದ ಆಧಾರ ಗ್ರಂಥಗಳನ್ನು ನಾವು ನೋಡಿದ್ದೇವೆ. ಮುಂದೆ B.Ed ಥರ್ಡ್ ಸೆಮೆಸ್ಟರಲ್ಲಿ ಕನ್ನಡ ಭಾಷಾ ಬೋಧನೆ. B.Ed ಥರ್ಡ್ ಸೆಮೆಸ್ಟರ್ ಕನ್ನಡ ಭಾಷಾ ಬೋಧನೆಯಲ್ಲಿ PC12-13 ಕನ್ನಡ ಭಾಷಾ ಬೋಧನೆ. ಶಾಲಾ ಬೋಧನಾ ವಿಷಯ ಕನ್ನಡ. ಸಬ್ಜೆಕ್ಟ್ ಸ್ಪೆಸಿಫಿಕ್ ಪೆಡಗಾಗಿ ಮೆಥಡ್ ಅಂತ ಹೇಳ್ತೀವಿ ಇದನ್ನು. ಇದರ ಒಂದು ಆಧಾರ ಗ್ರಂಥ ಯಾರಪ್ಪ ಅಂದರೆ ಲೇಖಕರು ಡಾಕ್ಟರ್ ವಿಜಯಕುಮಾರ್ K. ಗೊತ್ತಗಿರವರು. MA ಕನ್ನಡ, M.Ed M.Phil ಅನ್ನು ಮಾಡಿದ್ದಾರೆ ಇವರು. ಶಿಕ್ಷಣ PhD ಕೂಡ ಆಗಿತ್ತು ಇವ್ರದ್ದು. ಸೊ ಡಾಕ್ಟರ್ ವಿಜಯಕುಮಾರ ರೆಫರ್ ಮಾಡ್ತಕ್ಕಂಥ ಇವರ ಆಧಾರ ಗ್ರಂಥವಾಗಿದೆ ಎಂದು ಹೇಳಬಹುದು. B.Ed ಥರ್ಡ್ ಸೆಮೆಸ್ಟರ್ ಶೈಕ್ಷಣಿಕ ಮೌಲ್ಯಮಾಪನ. ಮುಂದೆ ಶೈಕ್ಷಣಿಕ ಮೌಲ್ಯಮಾಪನ PC11 ಅಂತ ಹೇಳ್ಬೋದು ಇದನ್ನು. B.Ed ಥರ್ಡ್ ಸೆಮೆಸ್ಟರ್ ಇದರ ಒಂದು ಆಧಾರ ಪರಾಮರ್ಶನ ಗ್ರಂಥಗಳು. ಆಧಾರ ಗ್ರಂಥಗಳು ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಸಂಖ್ಯಾಶಾಸ್ತ್ರ ಪ್ರೊ ಶಂಕರಲಿಂಗ ಹೆಂಬಾಡಿ ಎಂದು ಹೇಳಬಹುದು. ಸೊ ಶೈಕ್ಷಣಿಕ ಮೌಲ್ಯಮಾಪನ ಡಾಕ್ಟರ್ ಬಸವರಾಜ್ M.H. ಶ್ರೀ R.M. ಬಂಟನೂರು. ಶಿಕ್ಷಣದಲ್ಲಿ ಮೌಲ್ಯಮಾಪನ ಡಾಕ್ಟರ್ S. ಶಿವಯ್ಯ. ಸಂಖ್ಯಾಶಾಸ್ತ್ರ ಪೀಠಿಕೆ I.F. ಮಾಗಿ. ಮುನ್ನಡೆದ ಶೈಕ್ಷಣಿಕ ಮನೋವಿಜ್ಞಾನ ಪ್ರೊ ಶಂಕರಲಿಂಗ ಹೆಂಬಾಡಿ. ಶಿಕ್ಷಣದಲ್ಲಿ ಮೌಲ್ಯಮಾಪನ ಡಾಕ್ಟರ್ H.V. ಶಿವಶಂಕರ್. ಸಮಗ್ರ ಶಿಕ್ಷಣ ಪ್ರೊ ಶಂಕರಲಿಂಗ ಹೆಂಬಾಡಿ ಮತ್ತು ಡಾಕ್ಟರ್ ರಾಜಶೇಖರ್
ಶಿರವಾಳ್ಕರ್. ಸೊ ಈ ರೀತಿಯಲ್ಲಿ ಕನ್ನಡ ಭಾಷಾ ಬೋಧನೆಯ ಒಂದು ಸಮಗ್ರವಾಗಿರ್ತಕ್ಕಂಥ ಆಧಾರ ಗ್ರಂಥಗಳನ್ನು ನಾವು ನೋಡಿದ್ದೇವೆ. B.Ed 3rd ಸೆಮೆಸ್ಟರ್ ಸಮನ್ವಯ ಶಿಕ್ಷಣ. ಮುಂದಿನ ವಿಡಿಯೋದಲ್ಲಿ ಸಮನ್ವಯ ಶಿಕ್ಷಣದಲ್ಲಿ ಆಧಾರ ಗ್ರಂಥಗಳನ್ನು ಹೇಳುತ್ತೇನೆ. ಸಮನ್ವಯ ಶಿಕ್ಷಣ ಆಧಾರ ಗ್ರಂಥ ಮುನ್ನಡೆದ ಶೈಕ್ಷಣಿಕ ಮನೋವಿಜ್ಞಾನ ಪ್ರೊ ಶಂಕರಲಿಂಗ ಹೆಂಬಾಡಿ. ಸಮನ್ವಯ ಶಿಕ್ಷಣ ಶಿವಕುಮಾರ್ SK. ಸಮನ್ವಯ ಶಿಕ್ಷಣ ಡಾಕ್ಟರ್ ಬಸವರಾಜ್ MH. ಶೈಕ್ಷಣಿಕ ಮನೋವಿಜ್ಞಾನ HV ವಾಮದೇವಪ್ಪ. ಶೈಕ್ಷಣಿಕ ಮನೋವಿಜ್ಞಾನ AV ಗೋವಿಂದರಾವ್. ಸೊ ಈ ರೀತಿಯಲ್ಲಿ ಆಗಿರತಕ್ಕಂತಹ ಸಮನ್ವಯ ಶಿಕ್ಷಣದ ಆಧಾರ ಗ್ರಂಥಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಮುಂದೆ ಪರಿಸರ ಶಿಕ್ಷಣ. B.Ed 3rd ಸೆಮೆಸ್ಟರ್ ಪರಿಸರ ಶಿಕ್ಷಣ. ಇದರ ಒಂದು ಆಧಾರ ಗ್ರಂಥ ಏನಪ್ಪ ಅಂದರೆ ಪರಿಸರ ಶಿಕ್ಷಣ ಡಾಕ್ಟರ್ NB ಕುಂಗವಾಡ. ಪರಿಸರ ಶಿಕ್ಷಣ ಡಾಕ್ಟರ್ SS ಪಾಟೀಲ್ ಮತ್ತು ಜಯಶ್ರೀ ರಕ್ಕಸಗಿ. ಪರಿಸರ ಶಿಕ್ಷಣ MB ಗೌಡರ ಮತ್ತು MH ಬಸವರಾಜ್. ಪರಿಸರ ಶಿಕ್ಷಣ NB ಬೆಳಗೋಡ್. ಪರಿಸರ ಶಿಕ್ಷಣ ಡಾಕ್ಟರ್ ಮಹಾಬಲ್ವೇಶ್ವರರಾವ್. ಪರಿಸರ ಅಧ್ಯಯ ಪ್ರೊ ಶಂಕರಲಿಂಗ ಹೆಂಬಾಡಿ. ಪರಿಸರ ಅಧ್ಯಯನ ಪ್ರೊ ಶೋಭಾದೇವಿ ಚಕ್ಕಿ. ಅಂತರ್ಜಾಲದ ಸಹಾಯವನ್ನು ಕೂಡ ಪಡೆಯಬಹುದು. ಮುಂದೆ ವಿಷಯಾಧಾರಿತ ಬೋಧನಾಶಾಸ್ತ್ರ ಸಮಾಜ ವಿಜ್ಞಾನ. ಪೆಡಗಾಗಿ ಆಫ್ ಸ್ಕೂಲ್ ಸಬ್ಜೆಕ್ಟ್ ಸೋಷಿಯಲ್ ಸೈನ್ಸ್ ಎಂದು ಕೂಡ ಹೇಳ್ತಾರೆ. ಇದರ ಒಂದು ಆಧಾರ ಗ್ರಂಥ ಏನಪ್ಪ ಅಂದರೆ ಇದು PC 1213 ಪ್ರೊ ವೀಣಾ S ಜಲಾದಿ. MA MED MPhil PGD HE ಇವರ ಒಂದು ಪುಸ್ತಕದ ಆಧಾರ ಗ್ರಂಥ ಪ್ರೊ ವೀಣಾ S ಜಲಾದಿ ಅವರಾಗಿದ್ದಾರೆ. B.Ed 4th ಸೆಮೆಸ್ಟರ್ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷಾ ಶಿಕ್ಷಕರ ಕೈಪಿಡಿ. B.Ed 4th ಸೆಮೆಸ್ಟರ್ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷಾ ಶಿಕ್ಷಕರ ಕೈಪಿಡಿ. ಇದರ ಒಂದು ಆಧಾರ ಗ್ರಂಥಗಳು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಮಾತೃಭಾಷೆಯ ಕನ್ನಡ ಅನ್ವಯ ಪರಗಿ. ಕನ್ನಡ ಸಂಪದ DSERT. ಕನ್ನಡ ಬೋಧನಾ ಯೋಜನೆಗಳು BV ಹೊಳಗುಂದಿ. ಈ ರೀತಿಯಾಗಿರ್ತಕ್ಕಂಥ ಆಧಾರ ಗ್ರಂಥಗಳನ್ನು ಕನ್ನಡ ಭಾಷಾ ಶಿಕ್ಷಕರ ಕೈಪಿಡಿ B.Ed 4th ಸೆಮೆಸ್ಟರ್ ವಿದ್ಯಾರ್ಥಿಗಳಿಗೆ ಅನುಕೂಲವಾಗ್ತಕ್ಕಂತಹ ಆಧಾರ ಗ್ರಂಥಗಳಾಗಿವೆ. ಶೈಕ್ಷಣಿಕ ಆಡಳಿತ ಮತ್ತು ನಿರ್ವಹಣೆ. ಇದು ಕೂಡ B.Ed 4ನೇ ಸೆಮೆಸ್ಟರ್ 4th ಸೆಮೆಸ್ಟರ್ ವಿದ್ಯಾರ್ಥಿಗಳಿಗೆ ಆಧಾರ ಗ್ರಂಥಗಳು ಪ್ರೌಢ ಶಿಕ್ಷಣ ಹಾಗೂ ಶಿಕ್ಷಕನ ಕಾರ್ಯಗಳು ಡಾಕ್ಟರ್ IA ಲೋಕಾಪುರ. ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಆಧಾರ ಗ್ರಂಥಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಮೌಲ್ಯ ಶಿಕ್ಷಣ ವ್ಯಾಲ್ಯೂ ಎಜುಕೇಷನ್ ಎಂದು ಕೂಡ ನಾವು ಹೇಳ್ತೀವಿ. ವ್ಯಾಲ್ಯೂ ಎಜುಕೇಷನ್ನಲ್ಲಿ B.Ed 4th ಸೆಮೆಸ್ಟರ್ ವ್ಯಾಲ್ಯೂ ಎಜುಕೇಷನ್ನಲ್ಲಿ ಕೂಡ ಆಧಾರ ಗ್ರಂಥಗಳನ್ನು ಕೂಡ ಕೊಟ್ಟಿದ್ದಾರೆ. ಪ್ರಗತಿಪರ ಭಾರತದಲ್ಲಿ ಶಿಕ್ಷಣ ಪ್ರೊ ಶಂಕರಲಿಂಗ ಹೆಂಬಾಡಿ. ಅಂತರ್ಜಾಲದ ಸಹಾಯದ ಮುಖಾಂತರ ಕೂಡ ನೀವು ಪಡೆಯಬಹುದು ಮಾಹಿತಿಯನ್ನು. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಎಲ್ಲ ಪುಸ್ತಕ B.Ed 1st ಸೆಮೆಸ್ಟರ್ 2nd ಸೆಮೆಸ್ಟರ್ 3rd ಸೆಮೆಸ್ಟರ್ ಮತ್ತು 4th ಸೆಮೆಸ್ಟರ್ ವಿದ್ಯಾರ್ಥಿಗಳಿಗೆ 4 ಸೆಮೆಸ್ಟರಲ್ಲಿ ಹೆಲ್ಪ್ ಆಗ್ತಕ್ಕಂಥ 2 ವರ್ಷದ ಪಠ್ಯಕ್ರಮದ ಜೊತೆಯಲ್ಲಿ ಎಲ್ಲ ಆಥರ್ ನೇಮ್ಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಧನ್ಯವಾದಗಳು.